ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತು ನಾನು ಸಿಂಪಲ್ ಮತ್ತು ಈಸಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೆಲ್ತಿ ಮತ್ತು ಟೇಸ್ಟಿ ಆಗಿರುವಂಥ ಒಂದು ಇಡ್ಲಿ ಮತ್ತು ಕೆಂಪು ಚಟ್ನಿ ಮಾಡೋದನ್ನು ಹೇಳ್ತಾ ಇದ್ದೀನಿ. ಸೊ ಇಡ್ಲಿನ ನಾನು ಬರೀ ಹಾಗೆ ಮಾಡ್ತಾಯಿಲ್ಲ, ಪ್ಲೇನಾಗಿ ಅದಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಮತ್ತು ಕ್ಯಾರೆಟು, ಈರುಳ್ಳಿ, ಒಗ್ಗರಣೆ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗಾಗಿರ್ಬೋದು ಅಥವಾ ತಿನ್ನೋದಕ್ಕಾಗಿರ್ಬೋದು, ಹಾಗೆ ವೆಜಿಟೇಬಲ್ಸು ಅಥವಾ ಸೊಪ್ಪು ಈ ಥರ ಏನೇ ಕೊಟ್ಟರು ಇಷ್ಟಪಟ್ಟು ತಿನ್ನೋದಿಲ್ಲ. ಈ ರೀತಿ ಇಡ್ಲಿ ಅಥವಾ ಅದ್ರ ಜೊತೆಗಾದ್ರು ಸೇರಿಸಿ ಮಾಡಿದಾಗ ಅವರಿಗೂ ಕೂಡ ತಿಂದೆ ಅಂತಲೇ ಗೊತ್ತಾಗಲ್ಲ, ಆ ರೀತಿ ಇರುತ್ತೆ. ಸೊ ಅದಕ್ಕಾಗಿ ನಾನು ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಸೊ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಇದೆಲ್ಲನೂ ಕೂಡ ಹಾಕಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸೊ ನಂತರ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ ಮತ್ತು ಕ್ಯಾರೆಟು, ತುರಿದಿಟ್ಕೊಂಡಿರೋಂಥ ಕ್ಯಾರೆಟು ಇದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಬೇರೆ ಯಾವುದು ವೆಜಿಟೇಬಲ್ಸ್ ಇದ್ರೂ ಕೂಡ ನೀವು ಹಾಕ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ಬೀನ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ವೆಜಿಟೇಬಲ್ಸ್ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಬೋದು ನೀವು. ಇದೆಲ್ಲನೂ ಕೂಡ ಎಣ್ಣೆಯಲ್ಲಿ ಮೆತ್ತಗಾಗೋ ಹಾಗೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ 1-2 ನಿಮಿಷಗಳ ಕಾಲ. ಇದು ರೆಡಿಯಾಗೋ ಅಷ್ಟೊತ್ತಿಗೆ ನಾವು ಇಡ್ಲಿ ಪಾತ್ರೆ ನೀರು ಇಟ್ಕೊಂಡಿದ್ರೆ ಅದು ಕುದೀತಾ ಇರುತ್ತೆ. ಸೊ ನಾವು ಈ ಮಿಕ್ಸ್ನ ನಾವು ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ತಕ್ಕಂಥ ನಾವು ಇಡ್ಲಿಗೆ ಇಟ್ಬಿಡ್ಬೋದು. ಬೇಗ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಒಟ್ಟೊಟ್ಟಿಗೆ 2 ಕೆಲಸ ಮಾಡೋದ್ರಿಂದ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಇಡ್ಲಿ ಹಿಟ್ಟಿಗೆ ನಾನು ಆಲ್ರೆಡಿ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಎಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಕೆಂಪು ಉಪ್ಪನ್ನು ಬಳಸಿದ್ದೀನಿ, ಏಕೆಂದರೆ ನಾವು ಬಿಳಿ ಉಪ್ಪನ್ನು ಬಳಸೋದಿಲ್ಲ ನಾವು. ಸೊ ಅದಕ್ಕೆ ಎಣ್ಣೆ ಸ್ವಲ್ಪ ಕಡಿಮೆ ಇತ್ತು, ಸೊ ಹಾಗಾಗಿ ಒಂಚೂರು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಸ್ವಲ್ಪ ಹಾಕ್ಕೊಂಡಿದ್ದೆ ನಾನು ಎಲ್ಲ ಕ್ಯಾರೆಟು ಮತ್ತು ಸೊಪ್ಪು ಎಲ್ಲ. ಸೊ ಇದನ್ನು ಇಡ್ಲಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಡ್ಲಿ ಹಿಟ್ಟು ರೆಡಿ ಆಗುತ್ತೆ. ಒಳ್ಳೆ ಮಸಾಲೆ ಇಡ್ಲಿ ಥರನೂ ಕೂಡ ಇರುತ್ತೆ. ಏನಂತಂದರೆ ಬಹಳ ಬೇಗ ಈಸಿಯಾಗಿ ಆಗುತ್ತೆ. ಇದರಲ್ಲಿ ನಾವು ದೋಸೆನೂ ಕೂಡ ಮಾಡ್ಕೊಬೋದು, ಇಡ್ಲಿ ಅಂತಲೇ ಇಲ್ಲ, ದೋಸೆನೂ ಕೂಡ ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ಹಾಗೆ ಕೂಡ ತಿನ್ಬೋದು ಇಡ್ಲಿ ಅಥವಾ ದೋಸೆನೂ ಹೀಗೆ ಮಾಡೋದ್ರಿಂದ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಚ್ಚಿ, ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾನು ಇಡ್ಲಿ ಹಿಟ್ಟನ್ನು ಹಾಕಿ ಪಾತ್ರೆಯಲ್ಲಿ ಇಡ್ತಾಯಿದ್ದೀನಿ. ಇಡ್ಲಿ ಆಗೋಷ್ಟೊತ್ತಿಗೆ ನಾವು ಕೆಂಪು ಚಟ್ನಿ ಕೂಡ ಮಾಡ್ಕೊಂಬಿಡೋಣ. ಒಟ್ಟೊಟ್ಟಿಗೆ ಆಗೋಗುತ್ತೆ, ಎರಡೂ ಕೂಡ ಬೇಗ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಬೇಕಂದರೆ ಇದಕ್ಕೆ ಸ್ವಲ್ಪ ಗೋಡಂಬಿನ ಕೂಡ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡು ಹಾಕ್ಕೊಬೋದು. ನೀವೆಲ್ಲ ನೋಡಿರ್ತೀರ ರವೆ ಇಡ್ಲಿಗೆ ಎಲ್ಲ ಥರ ನಾವು ಐಟಮ್ಸ್ ಹಾಕ್ಕೊಂಡಿರ್ತೀವಲ್ಲ, ಸೊ ಹಾಗೆಯೇ ಕೂಡ ಇದನ್ನು ನೋಡಿ. ಈಗ ಇದನ್ನು 2-3 ನಿಮಿಷಗಳ ಕಾಲ ಮುಚ್ಚಿ ಬೇಯಿಸಿದರೆ ಇಡ್ಲಿ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಚಟ್ನಿಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ನೋಡಿ, ತೆಂಗಿನಕಾಯಿ ತುರಿ ತೊಗೊಂಡ್ರೆ ತೊಗೊಬೋದು, ಇಲ್ಲಾಂದರೆ ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಒಣ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿನ ನಾನು ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಕಲರ್ ಬರೋದಕ್ಕೆ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಹುರಿಗಡಲೆ, ಒಂದು ಸ್ವಲ್ಪ ಹುಣಸೆಹಣ್ಣು. ಖಾರಕ್ಕೆ ನೀವು ಎಷ್ಟು ಬೇಕಷ್ಟು ನೋಡ್ಕೊಂಡು ತೊಗೊಳ್ಳಿ ಮೆಣಸಿನ್ಕಾಯಿನ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಏಕೆಂದರೆ ಅದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ಪರಿಮಳ ಕೂಡ ಕೊಡುತ್ತೆ. ಹೆಲ್ತು ಕೂಡ ತುಂಬಾ ಒಳ್ಳೆಯದು ಬೆಳ್ಳುಳ್ಳಿ. ಶೀತ, ನೆಗಡಿ, ಕೆಮ್ಮು, ಕಫ ಮತ್ತು ಈ ಒಂದು ಚಳಿಗಾಲದಲ್ಲಿ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಎಲ್ಲ ಜಾಸ್ತಿ ಬಳಸಿದಷ್ಟು ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಬಾಡಿ ಕೂಡ ಹೀಟಾಗಿರುತ್ತೆ. ಮೆಣಸಿನ್ಕಾಯಿನ ನೆನೆಸಿಟ್ಕೊಂಡಿರೋದ್ರಿಂದ ಉದ್ದುದ್ದ ಮೆಣಸಿನ್ಕಾಯಿ ಅದು ಬಹಳ ಬೇಗ ಅದು ಮಿಕ್ಸಿಯಲ್ಲಿ ನುಣ್ಣಗಾಗುತ್ತೆ. ಮತ್ತು ಬೆಲ್ಲ ಕೂಡ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಆಪ್ಷನಲ್ಲು, ಬೇಕಾದರೆ ತೊಗೊಳ್ಳಿ ಬೆಲ್ಲ, ಬಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಕೆಂಪು ಚಟ್ನಿಗೆ ಬೆಲ್ಲ ಹಾಕಿದ್ರೆ ಮಾತ್ರ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ರುಬ್ಕೊಂಡ್ರೆ ಕೆಂಪು ಚಟ್ನಿ ಕೂಡ ರೆಡಿ ಆಗುತ್ತೆ. ಕೆಂಪು ಚಟ್ನಿ ರೆಡಿ ಆಗೋಷ್ಟೊತ್ತಿಗೆ ನಾವು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಅರಿಶಿನ. ನಾನು ಹಿಂಗೆ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಹಿಂಗನ್ನು ಅಡುಗೆನಲ್ಲಿ ಬಳಸೋದ್ರಿಂದ ಹೊಟ್ಟೆ ಉಬ್ಬರ, ಅಜೀರ್ಣ ಈ ಸಮಸ್ಯೆಗಳಿಗೆಲ್ಲ ಒಳ್ಳೆ ಪರಿಹಾರ ಕೊಡುತ್ತೆ. ಸ್ವಲ್ಪ ಕರಿಬೇವು,
ಮತ್ತು ಒಣಮೆಣಸಿನ್ಕಾಯಿ ಒಂದೇ ಒಂದು, ಅರಿಶಿನ ಕಲರ್ಗೆ ಮತ್ತು ಹೆಲ್ತ್ ಕೂಡ ಒಳ್ಳೆಯದು, ಹಾಗಾಗಿ ಒಂದು ಚಿಟಿಕೆ ಅರಿಶಿನ ಆಪ್ಷನಲ್, ನಿಮ್ಗೆ ಬೇಕಿದ್ದರೆ ಹಾಕೊಬೋದು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಚಟ್ನಿಗೆ ನಾನು ಸಾಲ್ಟ್ ಹಾಕಿ ರುಬ್ಕೊಂಡಿದ್ದೀನಿ. ನೋಡಿ ಚಟ್ನಿನ ಹಾಕ್ಕೊಂಡ್ರೆ ಈಗ ರೆಡಿ ಆಗುತ್ತೆ. ನಾನು ಆ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಗಟ್ಟಿ ಬೇಕಾದರೆ ನೀವು ಗಟ್ಟಿನೇ ತಿನ್ಬೋದು, ಇಲ್ಲಾಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡ್ರೆ ತೆಳ್ಳಗಿರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸಾಂಬಾರು ಇಲ್ಲ ಅಂದರೂ ಕೂಡ ಈ ರೀತಿ ತೆಳ್ಳಗೆ ಮಾಡಿಕೊಂಡ್ರೆ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಡ್ಲಿ ಆಗಿದೆ, ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಬಂದಿದೆ. ನೀವು ಸಬ್ಬಕ್ಕಿ ಸೊಪ್ಪಿಲ್ಲ ಅಂತಂದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಬೋದು ಜಾಸ್ತಿ, ಅಥವಾ ಬೇರೆ ಇನ್ಯಾವುದಾದ್ರು ಸೊಪ್ಪಿದ್ರೂ ಕೂಡ ಹಾಕೊಬೋದು. ಇಡ್ಲಿಗೆ ಕೆಂಪು ಚಟ್ನಿ ರೆಡಿ ಆಯಿತು. ಹೆಲ್ತಿ ಆ್ಯಂಡ್ ಟೇಸ್ಟಿ. ಥ್ಯಾಂಕ್ ಯು.